Hi guys, welcome back to Ilkita's Daily Vlogs. ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಲಿಖಿತ. ಯೂಶ್ವಲಿ ನನಗೆ ನನ್ನ ಫ್ರೆಂಡ್ಸ್ಗೆಲ್ಲ ಒಂದೇ ದಿನ ಅಂತೂ ಆಫ್ ಇರಲ್ಲ. ಈ ವೀಕಲ್ಲಿ ನಮಗಿವತ್ತು ಎಲ್ರಿಗೂ ಆಫ್ ಇತ್ತು. ಸೊ ನಾವು ಒನ್ ಡೇ ಟ್ರಿಪ್ ಆಗಿ ಒಂದು ಪ್ಲೇಸಿಗೆ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಟ್ರೈನಲ್ಲಿ ಆ ಪ್ಲೇಸ್ಗೆ 2 hours ಜರ್ನಿ ಇದೆ. ಇಲ್ಲಿ ಟ್ರೈನೆಲ್ಲ 175 160 ಸ್ಪೀಡಲ್ಲೇ ಹೋಗುತ್ತೆ. ಆದರೂ ಕೂಡ 2 hours ಡಿಸ್ಟೆನ್ಸ್ ಇತ್ತು. ನಾವು ನಮ್ಮ ಡೆಸ್ಟಿನಿಗೆ ಹೋಗ್ಬೇಕಾದ್ರೆ ಇದ್ದಿದ್ದು ಮಧ್ಯದಲ್ಲಿ 8 ಸ್ಟಾಪು. ನಾನಿರೋ ಪ್ಲೇಸ್ ಎಷ್ಟೇ ಡೆವಲಪ್ ಆಗಿರ್ಬೋದು, ಎಷ್ಟು ಡೆವಲಪ್ ಆದ್ರೂ ಎಷ್ಟು ಬಿಲ್ಡಿಂಗ್ಸ್ ಇದೆಯೋ ಅದಕ್ಕಿಂತ ಡಬಲ್ ಗ್ರೀನರಿ ಇದೆ. ನೀವೇ ನೋಡ್ಬೋದು. ಈಗ ನಾನು ಹೋಗ್ತಿರೋ ಪ್ಲೇಸ್ನ ರಿವೀಲ್ ಮಾಡೋ ಟೈಮ್ ಬಂತು. ದಿಸ್ ಟ್ರೈನ್ ಈಸ್ ಫಾರ್ ಜೇರಿ ಲಂಡನ್ ಡೈರಿ. ನಾವು ಹೋಗ್ತಿರೋದೇ ಲಂಡನ್ ಡೈರಿಗೆ, ಅಲ್ಲ ಡೈರಿಗೆ. ಇಲ್ಲಿ ಪ್ಲೇಸ್ ಹೆಸ್ರು ಹೇಳೋದಕ್ಕೂ ಕಿತ್ತಾಡ್ತಾರೆ. ಕೆಲವರು ಡೈರಿ ಅಂತ ಹೇಳ್ತಾರೆ, ಕೆಲವರು ಲಂಡನ್ ಡೈರಿ ಅಂತ ಹೇಳ್ತಾರೆ. ಮೊದಲು ಇದಕ್ಕೆ ಐರಿಷ್ ಪೀಪಲ್ ಎಲ್ಲ ಸೇರಿ ಡೈರಿ ಅಂತಲೇ ಹೆಸರಿಟ್ಟಿದ್ದು. ಆದರೆ ಬ್ರಿಟಿಷರು ಬಂದ ಮೇಲೆ ಅದನ್ನು ಲಂಡನ್ ಡೈರಿ ಮಾಡಿದ್ರು. ಆದರೆ ಇಲ್ಲಿನ ಲೋಕಲ್ಸ್ ಎಲ್ಲ ಡೈರಿ ಅಂತಲೇ ಕರೆಯೋದು. ಕೆಲವೊಂದ್ಸಲ ನಾವು ಹೋಗೋ ಡೆಸ್ಟಿನಿ ಪ್ಲೇಸ್ಗಿಂತ ನಾವು ಹೋಗೋ ದಾರಿನೇ ಚೆನ್ನಾಗಿರುತ್ತೆ. ನನಗೆ ಆ ಮಾತು ಇವತ್ತು ನಂಗೆ ನಿಜ ಅನ್ನಿಸ್ತು. ಎಂತಿಗೆ ಗೊತ್ತಾ? ಟ್ರಾವೆಲ್ ಮಾಡಿ 2 hours, ಅದರಲ್ಲಿ ಫಸ್ಟ್ 1 hour ಫುಲ್ ಗ್ರೀನರಿ. ಎಲ್ಲಿ ನೋಡಿದ್ರೂ ಗ್ರೀನರಿನೇ ಇತ್ತು. ಆ ಕಡೆ ವಿಂಡೋ ಈ ಕಡೆ ವಿಂಡೋ 2 ಕಡೆನೂ ಫುಲ್ ಗ್ರೀನರಿ ಇತ್ತು. ನೆಕ್ಸ್ಟ್ ಅವರ್, ಸೆಕೆಂಡ್ ಅವರಲ್ಲಿ ಫುಲ್ ನೀರು. ಆ ಕಡೆ ನೋಡಿದ್ರೆ ನೀರು ಫುಲ್ಲು, ಈ ಕಡೆ ನೋಡಿದ್ರೆ ಬೆಟ್ಟದ ಮಧ್ಯ ಚಿಕ್ಕದಾಗಿ ಕಾಲುವೆ ಥರ ಹರಿತಿರೋ ನೀರು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗಂತೂ ವರ್ಡ್ಸಿಲ್ಲ. 2 hour ಹೆಂಗಪ್ಪ ಟ್ರಾವೆಲ್ ಮಾಡೋದು ಅಂತ ಅಂದ್ಕೊಂಡ್ವಿ. ಆದರೆ ಆ ಕಡೆ ಈ ಕಡೆ ವ್ಯೂ ನೋಡ್ತಾ ನಮಗೆ ಟ್ರಾವೆಲ್ ಮಾಡೋದೇನು ಅಷ್ಟು ಕಷ್ಟ ಆಗಲಿಲ್ಲ. ಹಿಂಗೋ ನಾವು ರೀಚ್ ಆಗೇ ಬಿಟ್ವಿ. ಡೇರಿನ ರೈಲ್ವೆ ಸ್ಟೇಷನ್ನು ಒಳ್ಳೆ ಏರ್ಪೋರ್ಟ್ ಥರ ಇತ್ತು. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ನಮಗೆಲ್ಲ ಆ ಪ್ಲೇಸ್ ಹೊಸದು, ಎಲ್ಲಿಗೆ ಹೋಗಬೇಕು ಫಸ್ಟು ಅಂತ ನಮಗಂತೂ ಗೊತ್ತಿಲ್ಲ. ಅದಕ್ಕೆ ನಾವು ಯೂಸ್ ಮಾಡಿದ್ದೆ ಚಾಟ್ ಜಿ ಪಿ ಟಿಲಿ ಈ ಲೊಕೇಶನಲ್ಲಿದ್ದೀವಿ, ನಾವು ಫಸ್ಟ್ ಯಾವ ಲೊಕೇಶನ್ ಕವರ್ ಮಾಡಬೇಕು ಅಂತ ಕೇಳಿದ್ದಕ್ಕೆ ಚಾಟ್ ಜಿ ಪಿ ಟಿ ಒಂದು 5ರಿಂದ 6 ಪ್ಲೇಸಸ್ನ ಲಿಸ್ಟ್ ಮಾಡ್ತು. ಅದ್ರಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡಿ ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ವಿ. ಎಲ್ಲ ಡಿಸ್ಕಸ್ ಮಾಡಿ ಗಿಲ್ಡ್ ಹಾಲ್ನೇ ರೀಚ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಅದು 20 to 25 minutes ವಾಕಿಂಗ್ ಡಿಸ್ಟೆನ್ಸಲ್ಲಿತ್ತು. ಇವತ್ತು ಟೆಂಪರೇಚರ್ ಎಷ್ಟಿತ್ತು ಗೊತ್ತಾ? 7 degree. ಬಟ್ ಗೂಗಲಲ್ಲಿ ತೋರಿಸ್ತಾ ಇದ್ದಿದ್ದು ವೆದರ್ ರಿಪೋರ್ಟಲ್ಲಿ ಇಟ್ ಫೀಲ್ಸ್ ಲೈಕ್ -1 degree ಅಂತ. ಚಳಿ ಇರಲಿ, ಬಿಸಿಲು ಬರಲಿ, ಮಳೆ ಇರಲಿ, ಏನೇ ಆಗಲಿ, ಇವತ್ತಂತೂ ಲಂಡನ್ ಡೈರಿ ಟ್ರಿಪ್ ಮಾಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ವಿ. ಇದು ಡೆಂಟಲ್ ಅಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಗೂಗಲ್ಲು ಸಂಧಿ ಗುಂದಿ ರೋಡೆಲ್ಲ ತೋರಿಸ್ತಿದೆ. ನಿಜ ಅದೇ ಪ್ಲೇಸ್ ಕರ್ಕೊಂಡು ಹೋಗುತ್ತಾ ಅನ್ನೋದಂತೂ ನನಗಂತೂ ಡೌಟ್ ಇತ್ತು. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ದೂರದಲ್ಲಿ ಕಾಣಿಸಿರೋದೆಲ್ಲ ಮೋಸ್ಟ್ಲಿ ಚರ್ಚ್ ಅಂತ ಅಂದ್ಕೊತೀನಿ. ಇದು ಕೂಡ ಚರ್ಚ್ ಅಂತ ನನಗನ್ನಿಸ್ತು. ಸರಿ ಅಂತ ಹೇಳಿ ಮ್ಯಾಪ್ ತೋರಿಸಿದ ರೂಟಲ್ಲೇ ಹೋಗ್ತಾ ಇದ್ದೀವಿ. ಹೋಗ್ತಾ ಹಾಗೆ ನಮಗೆ ಈ ಬೀಚ್ ಲೋಡಿಂಗ್ ಕಾಣಿಸ್ತು. ಇದು ಬಂದು 9.12 inch ಇದೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನಾನು ಇಲ್ಲೊಂದು ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಹಂಗೆ ಮುಂದೆ ಹೋಗ್ತಾ ಸೇಮ್ ಅದೇ ಥರ ಬೀಚ್ ಲೋಡಿಂಗೇನೆ, ಬಟ್ ಇದು ಒಂದು ಸ್ವಲ್ಪ ಚಿಕ್ಕದು. ಗಿಲ್ಡ್ ಹಾಲ್ಗೆ ಇನ್ನೂ 10 minutes ವಾಕ್ ತೋರಿಸ್ತಾ ಇತ್ತು. ಹೋಗೋ ದಾರಿಲೇ ನಮಗೊಂದು ಬ್ರಿಡ್ಜ್ ಕಾಣಿಸ್ತು. ಇದು ಯಾವ ಬ್ರಿಡ್ಜ್ ಅಪ್ಪ ಅಂತ ಹೇಳಿ ನೋಡಿದ್ರೆ ಅಲ್ಲಿ ಪೀಸ್ ಬ್ರಿಡ್ಜ್ ಅಂತ ಬರೆದಿತ್ತು. ಆ ವ್ಯೂನ ನೋಡಿ ನಾವು ಗಿಲ್ಡ್ ಹಾಲ್ ರೀಚ್ ಆದ್ವಿ. European rivals, France and Spain. Ireland's strategic value is clearly demonstrated by the presence of 4,000 Spanish soldiers alongside of ಅಲ್ಲಿ ಎಲ್ಲ ಎಕ್ಸಿಬಿಷನ್ಸ್ ಇತ್ತು, ಬಟ್ ಅಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ, ರೆಸ್ಟ್ರಿಕ್ಷನ್ಸ್ ಇತ್ತು. ಇದೆ ನೋಡಿ ಗಿಲ್ಡ್ ಹಾಲ್ನ ವಾಲ್. ಇದನ್ನೆಲ್ಲ ಮುಗಿಸಿ ನಾವು ಹೊರಟಿದ್ದೆ ಡೇರಿನ ಸಿಟಿ ವಾಲ್ ಕಡೆಗೆ.
ಸಿಟಿ ಒಳಗಡೆ ಹೋಗ್ಬೇಕಂದ್ರೆ 7 minutes ತೋರಿಸಿದೆ ಮ್ಯಾಪಲ್ಲಿ. ನೋಡೋಣ ಎಷ್ಟು ನಿಮಿಷಕ್ಕೆ ರೀಚ್ ಆಗ್ತೀವಿ ಅಂತ ಹೇಳಿ. ಈ ವಾಲ್ನ 1600 ಇಸ್ವಿಲ್ ಕಟ್ಟಿರೋದು. ಅದ್ರ ಮೇಲ್ಗಡೆ ಇವರೆಲ್ಲ ಮನೆಗೆ ಕಟ್ಕೊಂಡಿರೋದು. ಚೆನ್ನಾಗಿದೆ ನೋಡಿ, ಗಾರ್ಡನ್ ಬಾರ್. ಎಷ್ಟು ಹೈಟಲ್ಲಿ ಇದ್ದೀವಿ ನೋಡಿ, ಇಡೀ ಸಿಟಿ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಾಣಿಸ್ತು ಅಂತ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸು, ಯಾವ ಕಡೆ ನೋಡಿದ್ರು ವಾಲ್ಸು. ನಾವು ಈ ವಾಲ್ನ ಮುಗಿಸಿ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಸರ್ಚ್ ಮಾಡ್ತಿದ್ವಿ. ನಿಜ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಪ್ಲೇಸ್ ನೋಡ್ತಾ ಇದ್ದೀವಿ ಒಂದೂ ಗೊತ್ತಾಗ್ತಿರ್ಲಿಲ್ಲ. ನೆಕ್ಸ್ಟ್ ಹೋಗಿದ್ದೆ ಕೆಥೆಡ್ರಲ್ ಚರ್ಚಿಗೆ. ನಾನು UK ಬಂತವಿಂದ ಚರ್ಚಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರು ಒಂದು ದಿನ ಕೂಡ ನಾನು ಚರ್ಚಿಗೆ ಹೋಗೋದಕ್ಕೆ ಆಗಿಲ್ಲ. ಇಲ್ಲಿ ಯಾವ ಕಡೆ ಚರ್ಚ್ ಗೇಟ್ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಲೆಫ್ಟಲ್ಲೇ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸ್ಟಾರ್ಟಿಂಗ್ ಹೋಗ್ತಾ ಫುಲ್ಲು ಗ್ರೀನರಿ ಇತ್ತು. ಈ ಕಡೆ ಯಾರ್ದೋ ಒಬ್ಬರು ಗ್ರೇವಿ ಆಡಿತ್ತು, ಮೋಸ್ಟ್ಲಿ ಏನೋ ಅಂತ ಅಂದ್ಕೊಂಡು ನಾವು ಮುಂದೆ ಹೋದ್ವಿ. ಅಲ್ಲಿ ಒಂದು ಪ್ಲಸ್ ಅನ್ನೋ ಸಿಂಬಲ್ ಇತ್ತು. ನನಗಂತೂ ತುಂಬ ಚೆನ್ನಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ನನಗನ್ನಿಸ್ತು. ಅದನ್ನು ಮುಗಿಸಿ ಯಾವ ಕಡೆ ಗೇಟು ಅಂತ ಹೇಳಿ ಹುಡ್ಕೊಂಡು ಹಂಗೆ ಮುಂದೆ ಹೋದರೆ ಇಲ್ಲಿ ನೋಡಿದ್ರೆ ಗ್ರೇವ್ ಯಾರ್ಡು. ನನಗಂತೂ ಭಯ ಆಗಕ್ಕೆ ಶುರು ಆಯಿತು. ಅಲ್ಲಿ ನೋಡಿ 1-2 ಎಷ್ಟು ಗ್ರೇವ್ ಯಾರ್ಡ್ಸ್ ಇದೆ ಅಂತ ಹೇಳಿ. ಎದ್ನೋ ಬಿದ್ನೋ ಅಂತ ಹೇಳಿ ಹಿಂದೆಗಡೆ ಗೇಟಿಂದ ಆಚೆ ಬಂದ್ವಿ. ಈ ಕಡೆ ಗೇಟಿಂದ ಹೋದ್ರೂ ನಮಗೆ ಯಾವ ಕಡೆ ಚರ್ಚ್ ಅಂತ ಹೇಳಿ ನಮಗೆ ಗೊತ್ತಾಗಲಿಲ್ಲ. ಇಲ್ಲೇ ಬಾಗಿಲಿರಬೇಕು ಅಂತ ಹೇಳಿ ಮುಂದೆ ಹಂಗೆ ನಡ್ಕೊಂಡು ಹೋದ್ವಿ. ಈ ಡೋರು ಸಹ ಕ್ಲೋಸ್ ಆಗಿತ್ತು. ಮೋಸ್ಟ್ಲಿ ರಾಂಗ್ ಟೈಮಲ್ಲಿ ಬಂದಿದ್ದೀವಿ, ಕ್ಲೋಸ್ ಆಗಿದೆಯೇನೋ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ, April 1st, 2026 ಓಪನು ಅಂತ ಸ್ಕ್ಯಾನರಲ್ಲಿ ಇತ್ತು. ಓಕೆ, ನಮಗಂತೂ ಹೊಟ್ಟೆ ಅಷ್ಟಿತ್ತು. ನಿಯರ್ ಬೈ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಾದರೂ ಇದೆಯಾ ಅಂತ ಹೇಳಿ ಚೆಕ್ ಮಾಡಿದ್ವಿ. ನಿಯರ್ ಬೈ ಇತ್ತು, ಬಟ್ ಆದರೆ ಅದು ಓಪನ್ ಆಗ್ತಿದ್ದು 5 o'clock ಮೇಲೆ. ನಮಗೆ ನೆಕ್ಸ್ಟ್ ಟ್ರೈನ್ ಇದ್ದಿದ್ದು 4:15. ಸೊ ನಾವಲ್ಲಿ ಬೇಗ ಹೋಗಲೇಬೇಕಾಗಿತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಇದ್ದೇ ಇದೆಯಲ್ಲ ಟೆಸ್ಕೋ, ಅಲ್ಲಿಗೆ ಹೋಗಿ 2 ಮೀಲ್ ಡೀಲ್ ತೊಗೊಂಡು ಮನೆಗೆ ಹೋದ್ವಿ. ವಾಲ್ ಪೇಂಟಿಂಗ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನೋಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ 129 pound. 129 pound ಅಂತ ಹೇಳಿದ್ರೆ ಇಂಡಿಯನ್ ರುಪೀಸಲ್ಲಿ ಹಬ್ಬ ಅಂದ್ರೆ 15,000 ಮೇಲೆ ಹೋಗುತ್ತೆ. ಸರಿ ಅಂತ ಹೇಳಿ ಅದೆಲ್ಲ ಮುಗಿಸಿ ನಾವು ಟ್ರೈನ್ ಸ್ಟೇಷನ್ ಕಡೆಗೆ ಬಂದ್ವಿ. ಟ್ರೈನ್ ಸ್ಟೇಷನ್ಗೆ 4:15 ರೀಚ್ ಆಗಬೇಕಾಗಿತ್ತು. 4:25 ರೀಚ್ ಆದ್ವಿ. ಅದೇ ಟೈಮ್ಗೆ ನಮ್ಮ ಟ್ರೈನು ಕೂಡ ಬಂದಿತ್ತು. ಪಟ್ ಅಂತ ಟ್ರೈನ್ ಹತ್ತಿ ನಮಗೆ ಬೇಕಾಗಿರೋ ಸೀಟ್ನ ನಾವು ಇಟ್ಕೊಂಡು ನಮ್ಮ ಮೇಲೆ ತಿನ್ಕೊಂಡು ನಮ್ಮ ಜರ್ನಿನ ಶುರು ಮಾಡಿದ್ವಿ. ನಮಗೆ ಗೊತ್ತಿತ್ತು ಮಾರ್ನಿಂಗ್ ಹೆಂಗಿದ್ರು ವ್ಯೂ ನೋಡಿದ್ದೀವಿ, ಆದರೆ ನೈಟು ಪಕ್ಕಾ ವ್ಯೂ ನೋಡೋಕ್ಕಾಗಲ್ಲ. ಯಾಕೆಂದರೆ ಆಲ್ರೆಡಿ ಇಲ್ಲಿ 5 ಗಂಟೆಗೆ ಕತ್ಲೆ ಆಗೋಗಿರುತ್ತೆ. ಅಲ್ಲಿ ಮಲಗಿದವರು ನಮ್ಮ ಸ್ಟಾಪ್ ಬಂದಾಗಲೇ ನಾವಿದ್ದಿತ್ತು. ಮುಗಿಸಿ ನಾವು ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ಸ್. ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.